ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಹಾಗಾಗಿ 2,000 ರೂಪಾಯಿ ಹಣ ಸಿಗಬೇಕು ಅಂತಂದ್ರೆ, ಉಚಿತ ವಿದ್ಯುತ್ ಪಡಿಬೇಕು ಅಂತಂದ್ರೆ ಹೊಸ ಅರ್ಜಿ ಹಾಕಬೇಕಾಗುತ್ತೆ. ಹೊಸದಾಗಿ ಅರ್ಜಿ ಸಲ್ಲಿಸಲಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿಯ ಹಣ ಸಿಗಲ್ಲ. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಎರಡಕ್ಕೂ ಮರು ಅರ್ಜಿ ಸಲ್ಲಿಕೆ ಕಡ್ಡಾಯ. ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಕರೆದಿದೆ ಸರ್ಕಾರ. ಹೊಸದಾಗಿ ಫಲಾನುಭವಿಗಳಲ್ಲೂ ಕೂಡ ಅರ್ಜಿ ಹಾಕಬೇಕಾಗಿದೆ. ಅರ್ಜಿ ಸಲ್ಲಿಸದೇ ಇದ್ರೆ ಈ ಗ್ಯಾರಂಟಿ ಹಣ ಏನಿದೆ 2,000 ರೂಪಾಯಿ ಮಹಿಳೆಯರಿಗೆ ಸಿಗಲ್ಲ. ಫಲಾನುಭವಿಗಳಿಗೆ ಸರ್ಕಾರದಿಂದಲೇ ಗುರುತಿನ ಚೀಟಿ ವಿತರಣೆಯಾಗಲಿದೆ. ಈಗಾಗಲೇ ಈ ಬಗ್ಗೆ ಸಿಎಂ ಕೂಡ ಸ್ಪಷ್ಟಪಡಿಸಿದ್ರು. ಸಾಕಷ್ಟು ಮಂದಿ ಅರ್ಹರಲ್ಲದವರಿಗೂ ಸಿಗ್ತಾ ಇದೆ. ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸೋದಕ್ಕೆ ಹೋಗಲ್ಲ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರದ್ದೋ ನಂಬರ್ಗೆ ಸರ್ಕಾರದಿಂದ ಹಣ ಹೋಗ್ತಾ ಇದೆ. ನಾವು ಯಾರನ್ನು ತೆಗೆದುಹಾಕೋ ಕೆಲಸ ಮಾಡ್ತಿಲ್ಲ. ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಮತ್ತೆ ಅರ್ಜಿ ಸಲ್ಲಿಸಬೇಕು. ಆ ಯೋಜನೆಯ ಸೌಲಭ್ಯ ಅರ್ಹರಿಗೆ ತಲುಪಬೇಕಷ್ಟೇ ಅನ್ನೋದು ಡಿಕೆಶಿ ಹೇಳಿಕೆ. ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ನೀ ಮನೆ ಯಜಮಾನಿನ ಬೇರೆ ಯಜಮಾನಿನ ಅಂತ ತಿಳ್ಕೊಳ್ಳೋಕ್ಕಿಲ್ವಾ? ಒಂದು ಮನೇಲಿ ಎಷ್ಟು ಯಜಮಾನಿ ಇದ್ದಾರೆ ಅಂತ ತಿಳ್ಕೊಬೇಕಲ್ಲ. ಇಬ್ಬಿಬ್ಬರು ಯಜಮಾನಿಗಳಾಗಾದ್ರೆ ಒಂದೇ ಯಜಮಾನಿಗೆ ನಾವು ಕೊಡೋದು. ಯಾರು ಒಂದು ಮನೆ ಯಜಮಾನಿ ಅಂತ ಅವ್ರು ಆಯ್ಕೆ ಮಾಡ್ಕೋಬೇಕು. ಅದೆಲ್ಲ ನಾವು ನೋಡ್ತೀವಿ. ವೋಟರ್ ಲಿಸ್ಟ್ ಇದೆ, ವೋಟರ್ ಲಿಸ್ಟಲ್ಲಿ ಒಂದು ಮನೆ ಎಷ್ಟು ಜನ ಇದ್ದಾರೆ ಅಂತ ನಾವು ನೋಡ್ಕೋತೀವಿ. ತನಿಖೆ ಮಾಡಿಸಿದ್ದೀವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದು, ಬೇರೆ ಕಡೆಲ್ಲ ಟ್ರೈ ಮಾಡ್ದು, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರಾ, ಬೇರೆ ವಾಸ ಮಾಡ್ತಾ ಇದ್ದಾರಾ? ಯಾರ ಮನೇಲಿ ವಾಸ ಮಾಡ್ತಾರೆ? ನಮ್ಮ ಕರ್ನಾಟಕದವ್ರು ಅಲ್ವಾ? ಅವ್ರ ವ್ಯವಸ್ಥೆ ಏನಿದೆ ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಅವರು ಕೂಡ ಗುರುತಿನ ಚೀಟಿಯನ್ನು ನಾವು ಕೊಡಬೇಕಾಗ್ತದೆ. ಅಂಗಡಿ, ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೇಲಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ಅಂಥವ್ರು ಬೇರೆ ಸಪ್ರೇಟಾಗಿ ಅಂಗಡಿಗೆ ಹಾಕೊಳ್ಳಿ. ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ. ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ ನಾವು. 200 ಯೂನಿಟ್ಟು ದಿನೇ ಜಾಸ್ತಿ ಆಗ್ತಾ ಇದೆ ಬೆಲೆ. ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾ ಇದೆ. ನಾವು ಪರ್ಚೇಸ್ ಮಾಡಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೇನಾಗಿ ತಲುಪಬೇಕು ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನು ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಸ್, ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ನಾವು ಆರಂಭದಿಂದಲೂ ಈಗ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗಮನಿಸಿದ್ವಿ, ಹಲವರ ಆಕ್ಷೇಪಗಳಿತ್ತು. ಎಲ್ರಿಗೂ ಇದನ್ನು ಕೊಡಬೇಕಾ ಅಂತ ಹೇಳಿ, ಇದನ್ನು ಪರಿಷ್ಕರಣೆ ಮಾಡಬೇಕು ಅನ್ನೋ ಆಗ್ರಹಗಳು ಕೇಳಿ ಬಂದಿತ್ತು. ಈಗ ಈ ಫಲಾನುಭವಿಗಳನ್ನ ಫಿಲ್ಟರ್ ಮಾಡುವಂತಹ ಕಾರ್ಯ ಏನು ಆರಂಭ ಆಗ್ತಾ ಇದೆ. ಹೊಸದಾಗಿ ಅರ್ಜಿ ಹಾಕಬೇಕು ಅಂತಂದ್ರೆ ಏನ್ ಪ್ರಕ್ರಿಯೆ? ಸರ್ಕಾರದ ಈ ನಿಲುವಿಗೆ ಪ್ರಮುಖವಾದ ಕಾರಣ ಏನು? ಪ್ರತಿಮಾ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಡಿಕೆ ಶಿವಕುಮಾರ್ ಅವರು ಸಿಎಂ ಕೂಡ ಆಗಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಸರ್ಕಾರ ಅಧಿಕಾರಕ್ಕೆ ಈ ಒಂದು ಸರ್ಕಾರದ ಪ್ರಮುಖ ಮತ್ತು ಜನಪ್ರಿಯ ಯೋಜನೆಗಳಲ್ಲಿ ಪಂಚ ಗ್ಯಾರಂಟಿ ಕೂಡ ಒಂದು, ಅದರಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತು ಗೃಹ ಜ್ಯೋತಿ ಕೂಡ ಪ್ರಮುಖವಾದದ್ದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 3,89,000 ಅನರ್ಹರನ್ನ ಕೈ ಬಿಡಲಾಗಿದೆ. ಅವರಿಗೆ ಏನು ಪೇಮೆಂಟ್ ಹೋಗ್ತಾ ಇತ್ತು ಪ್ರತಿ ತಿಂಗಳು 2,000, ಅದಕ್ಕೆ ಅದನ್ನ ಬಂದ್ ಮಾಡಲಾಗಿದೆ. ಯಾಕಂತಂದ್ರೆ ಅದರಲ್ಲಿ ಒಂದಷ್ಟು ಜನ ಮೃತರಿದ್ರು, ಸತ್ತಿರೋರ್ಗೂ ಕೂಡ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದ್ದು, ಮತ್ತೆ IT ಮತ್ತೆ GST ಪಾವತಿ ಮಾಡೋಗೂ ಕೂಡ ದುಡ್ಡು ಹೋಗ್ತಾ ಇದ್ದು. ಸೊ ಅವರು ಕೂಡ ಅನರ್ಹರು. ಸೊ ಮತ್ತೆ ಏನಂದ್ರೆ ಗೃಹ ಜ್ಯೋತಿಯಲ್ಲೂ ಕೂಡ ಪರಿಷ್ಕರಣೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಯಾಕಂತಂದ್ರೆ ಈಗ ಏನು ಯೋಜನೆಗಳಲ್ಲಿ ಒಂದು ಸೌಲಭ್ಯವನ್ನು ಪಡ್ಕೊಳ್ತಾ ಇದೆ, ಒಂದಷ್ಟು ಜನ ಅನರ್ಹರು ಇದ್ರೂ ಕೂಡ ಅವ್ರನ್ನ ತೆಗೆದುಹಾಕೋಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂತಂದ್ರೆ ಒಂದಷ್ಟು ತಾಂತ್ರಿಕ ಲೋಪಗಳು ಕಂಡು ಬರ್ತಾ ಇದೆ. ಇತರ ಇಲಾಖೆ ನಡುವಿನ ಸಮನ್ವಯತೆ ಕೊರತೆಯಿಂದಾಗಿ ಈ ರೀತಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಇದನ್ನ ಸರಿಪಡಿಸಬೇಕು. ಯಾಕಂತಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಈ ಪಂಚ ಗ್ಯಾರಂಟಿಗಳು ತಲುಪಿದವೆ ಜನಗಳಿಗೆ, ಬಟ್ ಅದೇ ಅನರ್ಹರನ್ನ ಅದರಿಂದ ಕೈ ಬಿಡಬೇಕು, ಅದನ್ನೆಲ್ಲ ಪರಿಷ್ಕರಣೆ ಮಾಡಬೇಕು ಅನ್ನೋ ಒಂದು ಭಾಗವಾಗಿ ಹೊಸದಾಗಿ ಅರ್ಜಿಯನ್ನ ಕರೆದಿರ್ತಕ್ಕಂಥದ್ದು. ಹೊಸದಾಗಿ ಅರ್ಜಿಯನ್ನ ಕರೆದ ಮೇಲೆ ಅದನ್ನ ವ್ಯವಸ್ಥಿತವಾಗಿ ಅಧಿಕಾರಿಗಳು ಅದನ್ನ ಅನುಷ್ಠಾನ ಮಾಡ್ತಾರೆ. ಏನಂತಂದ್ರೆ
ಅವರಿರ್ತಕ್ಕಂಥ ದಾಖಲೆಗಳನ್ನ ಒಟ್ಟುಗೂಡಿಸಿ ಇತರ ಇಲಾಖೆ ಜೊತೆಗೆ ಅದನ್ನ ಸಮನ್ವಯತೆಯಲ್ಲಿ ಭಾವಿಸಿಕೊಂಡು ITGST ಆಗಿರ್ಬೋದು ಅಥವಾ ಕಂದಾಯ ಇಲಾಖೆ ಜೊತೆಗೆ ಯಾರು ಮರಣ ಹೊಂದಿದ್ದಾರೆ, ಯಾರು ITGST ಪಾವತಿ ಮಾಡ್ತಾರೆ, ಅವರ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅದರ ಮೂಲಕ ಇದರಲ್ಲಿರ್ತಕ್ಕಂಥ ಅನರ್ಹನ ಕೈ ಬಿಡ್ತಕ್ಕಂಥ ಕೆಲಸ ಆಗುತ್ತೆ. ಇಲ್ಲವಾದ ನಿಟ್ಟಿನಲ್ಲಿ ಈಗಾಗಲೇ ಏನು ಗೃಹಲಕ್ಷ್ಮಿಯಲ್ಲಿ ಒಂದಷ್ಟು ಪರಿಷ್ಕರಣೆ ಆಗಿದೆ, 3,89,000. ಅದೇ ರೀತಿಯಲ್ಲಿ ಗೃಹ ಜ್ಯೋತಿಯಲ್ಲೂ ಕೂಡ ಪರಿಷ್ಕರಣೆ ಆಗುತ್ತೆ. ಯಾಕಂದ್ರೆ ಗೃಹ ಜ್ಯೋತಿಯಲ್ಲಿ ಪ್ರತಿ ತಿಂಗಳು 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ತನ್ನು ಕೊಡಲಾಗ್ತಾ ಇದೆ. ಬಟ್ ಅದರಲ್ಲೂ ಕೂಡ ಒಂದಷ್ಟು ಕಂಡೀಷನ್ಸ್ ಇದಾವೆ. ಅದರಲ್ಲೂ ಕೂಡ ITGST ಪಾವತಿ ಮಾಡೋರು ಅನರ್ಹರಾಗಿರ್ತಾರೆ. ಸೊ ಅವ್ರನ್ನು ಕೂಡ ಕೈ ಬಿಡಬೇಕಾಗುತ್ತೆ. ಈ ಹೊಸದಾಗಿ ಅರ್ಜಿ ಕರೆಯೋದ್ರಿಂದ ಈ ಒಂದು ಪರಿಷ್ಕರಣೆ ಏನ್ ಮಾಡ್ತಾರೆ ಅದಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಒಂದು ಪಂಚ ಗ್ಯಾರಂಟಿಗಳನ್ನ ಮತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿಗಳನ್ನ ಪಾರದರ್ಶಕವಾಗಿ ಮತ್ತು ನ್ಯಾಯಸಮ್ಮತವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಈ ಒಂದು ಪ್ರಕ್ರಿಯೆ ಅನುಕೂಲ ಆಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ.